ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರ, ಕೊನೆಗೂ ಪ್ರಿಯಾಂಕ್ ಖರ್ಗೆ ಅವರ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋ ಹಾಗೆ ಕಾಣಿಸ್ತಾ ಇದೆ. ಅವರ ಡೌಟ್ಸ್ಗಳು ಏನಿತ್ತು ಆ ಎರಡೂ ವಿಚಾರದಲ್ಲಿ ಈಗ ಫ್ಯಾಕ್ಟ್ ಚೆಕ್ ಆಗಿದೆ ಅಂತಾನೆ ಹೇಳಬಹುದು. ಒಂದು RSS, ಮತ್ತೊಂದು SIR. ಏನ್ ಫ್ಯಾಕ್ಟ್ ಚೆಕ್ ಆಗಿದೆ ಅದನ್ನ ನಾವು ನೋಡೋಣ. ಅದರ ಜೊತೆಗೆ ಒಂದೇ ವಿಚಾರಕ್ಕೆ ಎರಡೆರಡು ಮಾತು, ಒಂದೇ ಕಾನೂನಿಗೆ ಎರಡೆರಡು ನಿಲುವು. ಅಧಿಕಾರದಲ್ಲಿ ಇದ್ದಾಗ ಒಂದು ಕಥೆ, ವಿರೋಧ ಪಕ್ಷದಲ್ಲಿ ಇದ್ದಾಗ ಇನ್ನೊಂದು ಕಥೆ. ಇವರ ಈ ಡಬಲ್ ಸ್ಟ್ಯಾಂಡರ್ಡ್ ಹೇಗಿದೆ ಎಲ್ಲವನ್ನ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, RSS ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಏನೆಲ್ಲ ಪ್ರಶ್ನೆಗಳನ್ನ ಎತ್ತಿದ್ರು, ಅಂದ್ರೆ RSS ನೋಂದಣಿ ಆಗಿರಬಹುದು, ಲೆಕ್ಕ, ಪಾರದರ್ಶಕತೆ, ಇವೆಲ್ಲದರ ಬಗ್ಗೆ 100 ವರ್ಷಗಳನ್ನ ಪೂರೈಕೆ ಮಾಡಿರುವಂತಹ RSSಗೆ ಈಗ ಬಂದಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದಂತಹ ಪ್ರಶ್ನೆಗೆ ಈಗ RSS ಕಡೆಯಿಂದ ಒಂದು ಉತ್ತರ ಸಿಕ್ಕಿದೆ ಅಂತಾನೆ ಹೇಳಬಹುದು. RSSಗೆ ಬರುವಂತಹ ಒಂದೊಂದು ರೂಪಾಯಿಗೂ ಲೆಕ್ಕ ಇದೆ. ಆಮೇಲೆ ನಾನು ಈ ಹಿಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ಹೇಳಿದ್ದೆ, ಈ ಸಂಘಟನೆಗಳನ್ನ ನೋಂದಣಿ ಮಾಡಲೇಬೇಕು ಅಂತ ಏನು ರೂಲ್ಸ್ಗಳಿಲ್ಲ, ಕಡ್ಡಾಯ ಇಲ್ಲ. ಸರ್ಕಾರದ ಸಹಾಯ ಬೇಕಾದಂಥವ್ರು ಅದನ್ನು ಮಾಡ್ಕೊಳ್ತಾರೆ. RSSಗೆ ಅದರ ಅವಶ್ಯಕತೆ ಇಲ್ಲ, ಹಾಗಾಗಿ ಅವರು ಮಾಡ್ಕೊಂಡಿಲ್ಲ. ಅದನ್ನೇ ಈಗ RSS ಪ್ರಿಯಾಂಕ್ ಖರ್ಗೆಗೆ ಸ್ಪಷ್ಟಪಡಿಸಿರೋ ಹಾಗೆ ಇದೆ. ಸರ್ಕಾರ ಎಲ್ಲ ಸಂಘಟನೆಗಳಿಗೆ ನೀವು ನೋಂದಣಿ ಮಾಡ್ಕೊಳ್ಳೇಬೇಕು, ಇಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ ಅನ್ನೋ ರೀತಿ ನೋಂದಣಿಯನ್ನ ಕಡ್ಡಾಯಗೊಳಿಸಿದ್ರೆ, ಅಂತಹ ಕಾನೂನೇನಾದ್ರೂ ತಂದ್ರೆ, ಅಂತಹ ಕಾನೂನೇನಾದ್ರೂ ಬಂದ್ರೆ ನಾವದನ್ನು ತಪ್ಪದೆ ಪಾಲಿಸ್ತೀವಿ. ಈಗ ಇರುವಂತಹ ಕಾನೂನು ವ್ಯವಸ್ಥೆಯ ಪ್ರಕಾರ RSS ಪ್ರತ್ಯೇಕವಾಗಿ ನೋಂದಾಯಿಸಿಕೊಳ್ಳುವಂತಹ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಸಚಿವರಿಗೆ ಕಾನೂನು, ಸಂವಿಧಾನ ಎಲ್ಲ ಗೊತ್ತಿರುತ್ತೆ ಅಂತ ಅನ್ಸುತ್ತೆ. ಆದ್ರೂ ಯಾಕೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಯಾವಾಗಲೂ ಕೂಡ ನಾನು ನ್ಯೂಸಲ್ಲಿ ಇರಬೇಕು ಅಂತಾನ? ಇದರ ಜೊತೆಗೆ RSS ಇನ್ನೂ ಒಂದಷ್ಟು ವಿಚಾರಗಳನ್ನು ಸ್ಪಷ್ಟಪಡಿಸಿದೆ. RSS ಹಾಗೆ ಸುಮ್ಮನೆ ಯಾರಿಂದನೋ, ಅದು ಪಬ್ಲಿಕ್ ಆಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಅವರಿಂದ ದೇಣಿಗೆ ಸಂಗ್ರಹವನ್ನ ಮಾಡಲ್ಲ. ಬದಲಾಗಿ ಸಂಘದ ಸ್ವಯಂ ಸೇವಕರೇ ವರ್ಷಕ್ಕೆ ಒಮ್ಮೆ ಗುರುದಕ್ಷಿಣೆಯ ರೂಪದಲ್ಲಿ ಸ್ವಯಂ ಪ್ರೇರಿತವಾಗಿ ಏನ್ ಕೊಡುಗೆಯನ್ನ ಕೊಡ್ತಾರೋ ಅದನ್ನೇ ಸಂಘದ ಪ್ರಮುಖ ಆರ್ಥಿಕ ಮೂಲ ಅಂತ ಪರಿಗಣಿಸಲಾಗತ್ತೆ. ಸಂಘಕ್ಕೆ ಬರುವಂತ ಪ್ರತಿಯೊಂದು ರೂಪಾಯಿಗೂ ಕೂಡ ಸರಿಯಾದ ಲೆಕ್ಕ ಇರುತ್ತೆ. ಸ್ವೀಕಾರ ಮಾಡಿದಂತ ಹಣವನ್ನ ಮರುದಿನ ವೆರಿ ನೆಕ್ಸ್ಟ್ ಡೇ ಸಂಘದ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗತ್ತೆ. ಅಂದ್ರೆ 1 ರೂಪಾಯಿಯನ್ನ ಕೂಡ ನಗದವರು ಉಳಿಸ್ಕೊಳ್ಳಲ್ಲ. ಅಂಡ್ ಯಾವುದೇ ಕಾರ್ಯಕ್ರಮಕ್ಕೆ ಆಗಿರಲಿ ಅದರ ಖರ್ಚಿಗೆ ಎಷ್ಟು ಬೇಕೋ ಅಷ್ಟನ್ನೇ ಸಂಗ್ರಹ ಮಾಡ್ತಾರೆ. ಪ್ರತಿಯೊಂದು ಖರ್ಚಿನ ದಾಖಲೆಗಳನ್ನ ಸಮರ್ಪಕವಾಗಿ ನಿರ್ವಹಿಸಲಾಗತ್ತೆ. ಇಷ್ಟು ಸ್ಪಷ್ಟನೆಯನ್ನು ಕೊಡಲಾಗಿದೆ. ಹಾಗಾಗಿ ಈಗ ಬಹುಶಃ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವರ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನಿಸುತ್ತೆ. ಇರಲಿ ವೀಕ್ಷಕರೇ, RSS ವಿಚಾರ ಮಾತಾಡಿ ಅವರಿಗೆ ಬೋರ್ ಆಯಿತು ಅಂತ ಅನ್ಸುತ್ತೆ. ಈಗ ಟ್ರೆಂಡಿಂಗ್ ಏನಿದೆ ಹೇಳಿ, SIR. ಸೊ SIR ವಿಚಾರದಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರದೊಂದು ಪ್ರಶ್ನೆ ಅಂತೆ, ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ, ಬಟ್ ಅದಕ್ಕೆ ಇನ್ನು ಉತ್ತರ ಸಿಕ್ಕಿಲ್ವಂತೆ. SIRಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ಕಡೆಯಿಂದ ಇರುವಂತಹ ಆಕ್ಷೇಪಣೆಗಳಿಗೆ ಇನ್ನೂ ಚುನಾವಣಾ ಆಯೋಗ ಯಾವುದೇ ಉತ್ತರವನ್ನ ಕೊಟ್ಟಿಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಲಭ್ಯ ಇರುವಂತಹ ಎಲ್ಲ ಕಾನೂನು ಆಯ್ಕೆಗಳನ್ನು ಪರಿಶೀಲಿಸಿ ಮುಂದಿನ ಕ್ರಮವನ್ನ ಕೈಗೊಳ್ಳಲಾಗುವುದು. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರುವಂಥದ್ದು ಕಾನೂನು ಕ್ರಮ ಅದು ಆಕ್ಚುಲಿ SIR ವಿಚಾರದಲ್ಲಿ ರಾಹುಲ್ ಅವರ ಹತ್ರ ಒಂದು ಸ್ವಲ್ಪ ಕೇಳೋದು ಬೆಸ್ಟು. ಅವರು ಯಾವೆಲ್ಲ ರೀತಿಯಾಗಿ ಕಾನೂನಾತ್ಮಕವಾಗಿ ಹೋದ್ರು, ಹೋರಾಟವನ್ನ ಮಾಡಿದ್ರು, ಆಮೇಲೆ ಅದರ ರಿಸಲ್ಟ್ ಏನಾಯ್ತು ಒಂಚೂರು ಕೇಳಬೇಕಾಗಿತ್ತು. ಇವ್ರು ಹೇಗಂತಂದ್ರೆ ಸುಮ್ಮನೆ ಏನೋ ಒಂದು ಹೇಳ್ಬಿಡೋದು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಮಾಡ್ತಾ ಇರೋದು ಸರಿ ಇಲ್ಲ, ಇವ್ರು ಮಾಡ್ತಾ ಇರೋದು ಸರಿ ಇಲ್ಲ, ಅವ್ರ ಲೆಕ್ಕ ಕೊಡ್ಬೇಕು, ಇವ್ರ ಲೆಕ್ಕ ಕೊಡ್ಬೇಕು, ಅವ್ರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಬೇಕು, ಇವ್ರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು, ಇಲ್ಲ ಅಂತಂದ್ರೆ ನಾವು ಕಾನೂನಾತ್ಮಕವಾಗಿ ಕ್ರಮವನ್ನ ಕೈಗೊಳ್ತೀವಿ. ಆಗ ಜನ ಏನಾಗ್ಬಿಡ್ತಾರೆ, ಕನ್ಫ್ಯೂಸ್ ಆಗಿಬಿಡ್ತಾರೆ, ಗೊಂದಲಕ್ಕೊಳಗಾಗ್ತಾರೆ, ಒಂದು ಸಣ್ಣ ಅನುಮಾನವನ್ನು ಹುಟ್ಟಿಸಿ ಬಿಡೋದು, ಅಂದ್ರೆ ಇವ್ರು ಸರಿ ಇಲ್ಲ ಅನ್ನೋ ತರ. ಅದನ್ನೇ ತಾನೇ ಮಾಡಿದ್ದು ನೋಡಿ. ಒಂದು ಕಡೆ RSS ಬಗ್ಗೆ ಮಾತಾಡಿದ್ರು, ಪೋಸ್ಟ್ ಹಾಕಿದ್ರು,
ಪತ್ರಕ್ಕೆ ಉತ್ತರವನ್ನು ಕೊಡಲಿಲ್ಲ ಅಂತಂದ್ರೆ, ಒಂದು ವಾರದೊಳಗೆ ಬರಲಿಲ್ಲ ಅಂತಂದ್ರೆ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಅಂತ ಅಂದ್ರು ಪ್ರಿಯಾಂಕ ಖರ್ಗೆ ಅವರು. ಎಲ್ಲಿಗೆ ಹೋಯ್ತಾ ಕಾನೂನು ಕ್ರಮ? ಯಾಕೆ ಅದಾದ ನಂತರ ಕಾನೂನಾತ್ಮಕವಾಗಿ ಒಂದು ಹೆಜ್ಜೆಯನ್ನು ಕೂಡ ಮುಂದೆ ಇಟ್ಟಿಲ್ಲ? ಕಾನೂನಾತ್ಮಕವಾಗಿ ಹೋದ್ರೆ RSS ಈಗ ಇರೋದೇ ಸರಿದಾರಿಯಲ್ಲಿ ಇದೆ ಅನ್ನುವಂಥದ್ದು ಮತ್ತೆ ನಾನೇ ಪ್ರೂವ್ ಮಾಡಿದ ಹಾಗೆ ಆಗುತ್ತೆ ಅಂತಾನ ಪ್ರಿಯಾಂಕ್ ಖರ್ಗೆ ಅವರೇ? ಇಲ್ಲ ಅಂತಂದ್ರೆ ಯಾಕೆ ಕಾನೂನಾತ್ಮಕವಾಗಿ ಹೋಗ್ತೀನಿ ಅಂತ ಹೇಳಿದ್ರಲ್ವಾ, ಯಾಕೆ ಹೋಗ್ಲಿಲ್ಲ? ಈಗ SR ವಿಚಾರದಲ್ಲೂ ಅಷ್ಟೇ, ಅವರಿಗೊಂದು ತಿರುಗೇಟು ಅನ್ನೋ ಹಾಗೆ ಅವರೇನು ಪ್ರಶ್ನೆಗಳನ್ನ ಕೇಳಿದೀವಿ, ಅವರೆಲ್ಲ ಆಕ್ಷೇಪಣೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರಲ್ವಾ SR ವಿಚಾರವಾಗಿ. ಅದಕ್ಕೆ CEO ಅನ್ಬುಕುಮಾರ್ ಅವರು ಹೇಳ್ತಾರೆ, SIR ಪ್ರಕ್ರಿಯೆ ಏನಿದೆ ಅದೆಲ್ಲ ಪಕ್ಷಗಳ ಜೊತೆಗೆ ಚರ್ಚೆ ಮಾಡಿನೇ ಜಾರಿಗೊಳಿಸ್ತಿರುವಂಥದ್ದು. ನೋಂದಾಯಿತ ರಾಜಕೀಯ ಪಕ್ಷಗಳ ಜೊತೆಗೆ ಇದರ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದೀವಿ. ಬೇರೆ ಬೇರೆ ರಾಜಕೀಯ ಪಕ್ಷಗಳನ್ನ ಪ್ರತಿನಿಧಿಸುವಂತಹ 1,15,112 ನೋಂದಾಯಿತ ಬೂತ್ ಮಟ್ಟದ ಏಜೆಂಟ್ಗಳಿಗೆ ತರಬೇತಿಯನ್ನು ಕೂಡ ಕೊಡಲಾಗಿದೆ. ಇವನ್ನ ರಾಜಕೀಯ ಪಕ್ಷಗಳ ಜೊತೆಗೂ ಕೂಡ ಒಂದಷ್ಟು ಸಭೆಗಳನ್ನ ನಡೆಸಲಾಗಿರೋದ್ರಿಂದ ಕಾಂಗ್ರೆಸ್ ಆರೋಪದಲ್ಲಿ ಸತ್ಯ ಇಲ್ಲ ಅಂತ ಅವರು ಹೇಳಿದ್ದಾರೆ. ಇಷ್ಟೆಲ್ಲ ಆಗಿದ್ದ ಮೇಲೂ ಪ್ರಿಯಾಂಕ್ ಖರ್ಗೆ ಅವರದ್ದೇನು ಪ್ರಶ್ನೆಗಳಿವೆ, ನನಗೆ ಉತ್ತರ ಬೇಕು, ಯಾಕೆ ಈ ರೀತಿಯಾಗಿ ಆಡ್ತಾರೆ ಅಂತ ಅರ್ಥನೇ ಆಗಲ್ಲಪ್ಪ. ಅದಕ್ಕಿಂತ ಮಜಾ ಇವ್ರು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತಾ ಇದ್ರೆ, ಈ ಕಡೆ DK ಶಿವಕುಮಾರ್ ಅವರು ಎಲ್ಲಾ ರೀತಿಯಲ್ಲೂ ಕೂಡ SIRಗೆ ಬೆಂಬಲವನ್ನ ಕೊಟ್ಟು ಸ್ವತಃ ಅವರು ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಆ ಮೂಲಕ ಇಡೀ SIR ವಿರೋಧ ಮಾಡುವಂತಹ ಕಾಂಗ್ರೆಸ್ ಪಕ್ಷಕ್ಕೆ, ಇಂಡಿ ಒಕ್ಕೂಟಕ್ಕೆ ದೊಡ್ಡ ಒಂದು ಹೊಡೆತವನ್ನು ಕೊಟ್ಟಿದ್ದಾರೆ, ಆಘಾತವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇರೋದೇನು ಅಂತಂದ್ರೆ, ಯಾರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರೋದಿಲ್ವೋ, ಯಾರ ಫಾರ್ಮ್ ಅನ್ನ ಫಿಲ್ ಮಾಡೋದಿಲ್ವೋ, ಯಾರ ಹತ್ರ ಅಗತ್ಯ ದಾಖಲೆಗಳು ಇರೋದಿಲ್ವೋ ಅವರಿಗೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗಲ್ಲ. ಗೃಹ ಜ್ಯೋತಿ ಇಲ್ಲ, ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯ ಯೋಜನೆಯಲ್ಲಿ ಯಾವುದು ಸಿಗಲ್ಲ. ಹಾಗಾಗಿ SIR ಅಲ್ಲಿ ಭಾಗಿಯಾಗಿ, ಅಫ್ಕೋರ್ಸ್ ಇಲ್ಲಿ ಅವರ ಗ್ಯಾರಂಟಿ ಯೋಜನೆಗಳಿಂದ ಮೆಲ್ಲತ ನುಣುಚಿಕೊಳ್ಳುವಂತಹ ಪ್ರಯತ್ನ ನಡೀತಾ ಇದೆ ಇರಲಿ, ಬಟ್ ಸ್ಟಿಲ್ SIR ಅಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರ ಒಂದು ಬಾರಿ ಯೋಚನೆ ಮಾಡಿ, ಇದೇ SIR ಪ್ರಕ್ರಿಯೆಯನ್ನ ಕಾಂಗ್ರೆಸ್ ತಿಂಗಳುಗಳಿಂದಲ್ಲ ವರ್ಷಗಳಿಂದ ವಿರೋಧಿಸ್ತಾ ಬಂದಿದೆ. ಕೆಲವು ತಿಂಗಳ ಹಿಂದೆ ಲೋಕಸಭೆಯಲ್ಲಿ ರಾಹುಲ್ ನಿಂತ್ಕೊಂಡು ಹೇಳ್ತಾರೆ, SIR ಅನ್ನ ವೋಟ್ ಚೋರಿಯ ಅತಿ ದೊಡ್ಡ ಆಯುಧ ಅಂತ. ಚುನಾವಣಾ ಆಯೋಗ ಅದೇ ರೀತಿ ಬಿಜೆಪಿ ಸೇರ್ಕೊಂಡು ಪ್ರಜಾಪ್ರಭುತ್ವವನ್ನ ದುರ್ಬಲಗೊಳಿಸ್ತಾ ಇದೆ. ಇದು ಆಧುನಿಕ ಭಾರತದ ಕಲ್ಪನೆಯ ಮೇಲಿನ ದಾಳಿ ಅಂತೆಲ್ಲ ಆರೋಪವನ್ನ ಮಾಡಿತು. ಇವನ್ ಪ್ರಿಯಾಂಕ ವಾದ್ರಾ ಕೂಡ ಬಿಹಾರದ ಆ ಚುನಾವಣೆ ಸಂದರ್ಭದಲ್ಲಿ 65 ಲಕ್ಷ ಮತದಾರರ ಹೆಸರನ್ನ ತೆಗೆದುಹಾಕಿಬಿಟ್ಟಿದ್ದಾರೆ. ಚುನಾವಣಾ ಆಯೋಗ ಸರ್ಕಾರದ ಜೊತೆಗೆ ಸೇರ್ಕೊಂಡು ಸಂವಿಧಾನವನ್ನ ದುರ್ಬಲಗೊಳಿಸ್ತಾ ಇದೆ. SIR ಪ್ರಜಾಪ್ರಭುತ್ವದ ಹತ್ಯೆ ಅನ್ನುವಂತಹ ಘೋಷಣೆಗಳನ್ನೆಲ್ಲ ಕೂಗ್ತಾರಪ್ಪ. ಬಟ್ ಅವರು ಅಧಿಕಾರಕ್ಕೆ ಬರುವಂತಹ ರಾಜ್ಯಗಳಲ್ಲಿ ಯಾವ ಹತ್ಯೆನೂ ನಡೆಯಲ್ಲ, ಯಾವ ಚೋರಿನೂ ನಡೆಯಲ್ಲ, ಏನು ಸಮಸ್ಯೆ ಆಗಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೇರಳ ಆ್ಯಂಡ್ ಈಗ ಅಟ್ ಪ್ರೆಸೆಂಟ್ ನಮ್ಮ ಕರ್ನಾಟಕ. ಅಂದರೆ ಇವ್ರ ಪ್ರಕಾರ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ SIR ಪಾರದರ್ಶಕವಾಗಿರುತ್ತೆ, ಅದೊಂದು ಅಗತ್ಯ ಪ್ರಕ್ರಿಯೆ ಆಗಿರುತ್ತೆ. ಅಂದರೆ ಈ ನಕಲಿ ಫಲಾನುಭವಿಗಳನ್ನು ತೆಗೆದುಹಾಕೋದಕ್ಕೆ, ಮೃತಪಟ್ಟವರ ಹೆಸರಲ್ಲಿ ನಡೀತಾ ಇರುವಂತಹ ಯೋಜನೆಗಳನ್ನು ನಿಲ್ಲಿಸೋದಕ್ಕೆ, ಡುಪ್ಲಿಕೇಟ್ ದಾಖಲೆಗಳನ್ನು ಅಳಿಸಿ ಹಾಕೋದಕ್ಕೆ, ಅಕ್ರಮವನ್ನು ತಡೆಯೋದಕ್ಕೆ, ಇದಕ್ಕೆಲ್ಲ ಬೇಕಾಗತ್ತೆ. ಈಗ ನಮ್ಮ ಕರ್ನಾಟಕದ ಪಾಲಿಗೆ ಹಾಗೆ ಆಗಿಬಿಟ್ಟಿದೆ. ಬಟ್ ಅದೇ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿರುವಂತಹ ರಾಜ್ಯಗಳಲ್ಲಿ ಇದೇ SIR ಹೇಗಾಗುತ್ತೆ? ಪ್ರಜಾಪ್ರಭುತ್ವದ ಮೇಲಿನ ದಾಳಿ, ವೋಟ್ ಚೋರಿಯ ಸಾಧನ, ಅದೇನೋ ಸಂಸ್ಥೆಗಳನ್ನು ವಶಪಡಿಸಿಕೊಳ್ಳುವಂತಹ ಸಂಚು, ಏನೇನೆಲ್ಲ ಬರುತ್ತೆ. ಕಾಂಗ್ರೆಸ್ ಡಬಲ್ ಸ್ಟ್ಯಾಂಡರ್ಡ್ಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಅವ್ರು ಏನ್ ಹೇಳ್ತಾರೆ ಅನ್ನೋದು ಅವರಿಗೆ ಅರ್ಥ ಆಗಲ್ಲ ಅಂತ ಅನ್ಸುತ್ತೆ. ಇವತ್ತೇನು ಹೇಳಿರ್ತಾರೆ ಅದನ್ನ ವೆರಿ ನೆಕ್ಸ್ಟ್ ಡೇ ಚೇಂಜ್ ಮಾಡಿರ್ತಾರೆ. ಅಂದ್ರೆ ಅನುಕೂಲಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಇರ್ತಾರೆ.
ಅದಕ್ಕೆ ಅನ್ಸುತ್ತೆ ಈಗ ಪ್ರಿಯಾಂಕ ಖರ್ಗೆ ಅಂತವರಿಗೆಲ್ಲ ಯಾವ ಸೈಡ್ಗೆ ನಾವು ನಿಲ್ಲೋದಂತಾನೆ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಅವರು ನೋಡಿದ್ರೆ SIRಗೆ ಸಪೋರ್ಟ್ ಮಾಡ್ತಾರೆ, ಗಾಂಧಿ ಫ್ಯಾಮಿಲಿ ನೋಡಿದ್ರೆ ಅದಕ್ಕೆ ವಿರೋಧ ಮಾಡ್ತಾರೆ. ಏನು ಮಾಡೋದು? ಅದಕ್ಕೆ ಕೊನೆಗೀಗ ನಮಗೆ SIR ಏನು ಸಮಸ್ಯೆ ಇಲ್ಲ, ಆದರೆ ನಮಗೆ ಕೇಳಿರುವಂಥ ಪ್ರಶ್ನೆಗಳಿಗೆ ಇನ್ನೂ ಉತ್ತರವನ್ನು ಕೊಟ್ಟಿಲ್ಲ. ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾ ಇರುವಂಥದ್ದು. ನಾವು SIR ವಿರುದ್ಧ ಇದ್ದೀವಿ ಅಂತ ಹೇಳಿದೀವ? ಯಾರ್ದು ಜವಾಬ್ದಾರಿ ಒಂದು ಒಳ್ಳೆ ಉತ್ತಮವಾದಂಥ ಆರೋಗ್ಯವಾದಂಥ ಮತದಾರರ ಪಟ್ಟಿ ಸೃಷ್ಟಿ ಮಾಡೋದು? ಎಲೆಕ್ಷನ್ ಕಮಿಷನ್ದು. ನಾವೇನು ಹೇಳ್ತಾ ಇದ್ದೀವಿ, ಎಲ್ಲರಿಗೂ ಇನ್ಕ್ಲೂಡ್ ಮಾಡಿ ಯಾರು ಅರ್ಹರಿದ್ದಾರೆ ಅಂತ. ಬೆಂಗಾಲ್ನಲ್ಲಿ, ಬಿಹಾರ್ನಲ್ಲಿ, ತಮಿಳುನಾಡಿನಲ್ಲಿ, ಕೇರಳನಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ ನಾಗರಿಕರಲ್ಲಿ. ಹಾಗಾಗಬಾರ್ದು ಅಂತ ಕೇಳೋದು ತಪ್ಪ? ನಾನು ಹೇಳ್ತಾ ಇದ್ದೀರಲ್ಲ, 12 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಇಲ್ಲಾಜಿಕಲ್ ಇದೆ, ಅನ್ಕಾನ್ಸ್ಟಿಟ್ಯೂಷನಲ್ ಇದೆ, ಇಲ್ಲಿಗಲ್ ಇದೆ ಹೇಳ್ಬಿಡ್ಲಿ, ನಮಗೆ ನಾವು ತಯಾರಿದ್ದೀವಿ. ಇವರ ಮಾತುಗಳು, ಇವ್ರು ನಡ್ಕೊಳ್ಳುವಂಥ ರೀತಿನೋ, ಇವರ ಆಡಳಿತನೋ ಇವರೇ ಮೆಚ್ಚಬೇಕಪ್ಪ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು SIRಗೆ ಬೆಂಬಲವನ್ನು ಕೊಡ್ತಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಅದನ್ನೇ ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಅಂತ ಹೇಳ್ತಾರೆ. ಹಾಗಾದರೆ ನಿಜ ಯಾವುದು? ಅಟ್ಲೀಸ್ಟ್ ನೀವಾದರೂ ಡಿಸೈಡ್ ಮಾಡಿ ಅಲ್ಲ. ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ, ಉತ್ತರ ಬೇಕು ನಮಗೆ. SIR ಸರಿ ಅಂತಂದ್ರೆ ಪ್ರಿಯಾಂಕ ಖರ್ಗೆ ಅವರು ಯಾಕೆ ಅಷ್ಟು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ? SIR ಒಳ್ಳೇದು ಅಂತಂದ್ರೆ ಎಲ್ಲ ರಾಜ್ಯಗಳಲ್ಲೂ ಅದು ಒಳ್ಳೇದೇ ಆಗಬೇಕು, ಕೆಟ್ಟದು ಅಂತಂದ್ರೆ ಎಲ್ಲ ರಾಜ್ಯಗಳಲ್ಲೂ ಅದು ಕೆಟ್ಟದೇ ಆಗಿರಬೇಕು. ಅದು ಬಿಟ್ಟು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಒಳ್ಳೇದು ಕೆಟ್ಟದು ಆಗಬೇಕು ಅಂತಂದ್ರೆ ಏನದು ಆಟನ? ಹೌದಾ? ವೀಕ್ಷಕರು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.